ನೈಸ್. ನೆಕ್ಸ್ಟ್ ನಂಬರ್ 4. 4. ಸರಿ, 4 ಅನ್ನೋದು ಬಂದಾಗ ಒಂದು ಅನಲಿಟಿಕಲ್ ಸ್ಕಿಲ್ ಅಂದರೆ ನೋಡಿ, ನಿಮಗೆ ಶ್ರೀ ರಾಮಾನುಜಮ್ ಗೊತ್ತಲ್ವಾ, ವರ್ಲ್ಡ್ ಫೇಮಸ್ ಮ್ಯಾಥಮೆಟಿಷಿಯನ್. ಅವರು 4 and 4 ಕಾಂಬಿನೇಷನ್ ಅವರು. ಸೊ ಈ 4 ಅನ್ನೋರು ಮ್ಯಾಥಮೆಟಿಕಲ್ ಸ್ಕಿಲ್ಲಲ್ಲಿ ಚೆನ್ನಾಗಿರ್ತಾರೆ. ಅದೇ ಥರ ಇವರೊಂಥರ ಪಾತ್ ಬ್ರೇಕರ್ಸ್ ಅಂತ ಹೇಳ್ತೀವಿ ಸರ್ ಇಂಗ್ಲೀಷಲ್ಲಿ. ಏನು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ಲು ನೀವು ಕೆಲವೊಂದು ಫ್ಯಾಮಿಲೀಸಲ್ಲಿ ನೋಡಿದ್ದೀರಾ ಸರ್, ಅವರ ಅಪ್ಪ ಡಾಕ್ಟ್ರು, ಅವ್ರ ತಾತ ಡಾಕ್ಟ್ರು, ಅವರ ಹೆಂಡತಿ ಅವ್ರ ಅಮ್ಮ ಡಾಕ್ಟ್ರು, ಬಟ್ ಇವ್ರು ಡಾಕ್ಟ್ರ್ ಆಗಲ್ಲ ಸರ್, ಇಲ್ಲ ನಾನು ಆಗೋದಿಲ್ಲ ಅನ್ನೋದು, ಆ ಥರ ಒಂದು ಚೇಂಜ್. ಅದೇ ಥರ ಯಾವುದೊಂದು ಕುಲಕಸುಬು ಮಾಡ್ಕೊಂಡು ಹೋಗ್ತಾ ಇದ್ರೆ ಅದನ್ನ ಬಿಟ್ಟು ಬೇರೆ ಬೇರೆ ಮಾಡೋದು ಸರ್. ಅದಾದ್ಮೇಲೆ ಸ್ವಲ್ಪ ಅಗ್ರೆಸಿವ್ ನೇಚರ್ ಸರ್. ಅಂದರೆ ನಾನು ಐ ಹ್ಯಾವ್ ಯೂಸ್ ದ ವರ್ಡ್ ರೌಡಿ ಮೆನಿ ಟೈಮ್ಸ್. ಇಟ್ ಇಸ್ ಆ್ಯಕ್ಚುಲಿ ಒಂಥರ ರೌಡಿಸಮೇ ಸರ್. ಅಂದರೆ ಒಂಥರ ಅವ್ರಿಗೆ ಸ್ಟ್ರೇಂಜ್ ನೇಚರ್ ಇರುತ್ತೆ ಸರ್ ಅವ್ರದ್ದು. ಆಮೇಲೆ ನೀವು ನೋಡಿ, ಈ ಫೈನಾನ್ಸ್ ಕಲೆಕ್ಷನ್ ಮಾಡೋರೆಲ್ಲ ನಂಬರ್ 4 ಇರ್ತಾರೆ ಸರ್. ಎಲ್ಲೋ ಒಂದು ಕಡೆ ಅವ್ರದ್ದು ಬರ್ತ್ ನಂಬರ್ ಇಲ್ಲ ಡೆಸ್ಟ್ ನಂಬರ್ 4 ಇರುತ್ತೆ. ಈ ಫೈನಾನ್ಸ್ ಕಲೆಕ್ಟರ್ ಸ್ವಲ್ಪ ಜೋರು ಇರ್ತಾರೆ ಅನ್ನೋದು. ಅದೇ ಥರ ಸರ್, ವರ್ಲ್ಡಲ್ಲಿ ಜಾಸ್ತಿ ನಂಬರ್ 4 ಮತ್ತು 8 ಜನ ಹುಟ್ಟಿರ್ತಾರೆ ಸರ್. ಅಂದರೆ ಇಲ್ಲ ನೀವು ಡೇಟ್ ಆಫ್ ಬರ್ತ್ನ 3, 4, 13, 22, 31 ಇಲ್ಲ ನೀವು ಕೂಡಿಸಿದಾಗ 4, ಅದೇ ಥರ 8. ಈ ವರ್ಲ್ಡಲ್ಲಿ ಸಪೋಸ್ ಇವಾಗ 1 ರಿಂದ 9 ನಾವು ನೋಡಿದಾಗ ಜಾಸ್ತಿ ನಂಬರ್ಸು 4 ಮತ್ತು 8 ಹುಟ್ಟಿರ್ತಾರೆ ಸರ್, ಸ್ವಲ್ಪ ಜಾಸ್ತಿ. ಸೊ ಅದೇ ಥರ 4 ಮತ್ತು 8 ಸ್ವಲ್ಪ ಲೆಬೋರಿಯಸ್ ಕ್ಲಾಸಲ್ಲಿ ಇರ್ತಾರೆ ಸರ್. ಅಂದರೆ ವರ್ಕಿಂಗ್ ಕ್ಲಾಸಲ್ಲಿ ಇರ್ತಾರೆ, ಲೆಬೋರಿಯಸ್ ಕ್ಲಾಸಲ್ಲಿ ಇರ್ತಾರೆ, ಒಂದು ಹಾರ್ಡ್ ವರ್ಕಿಂಗ್ ಪೀಪಲ್ ಅನ್ನೋದನ್ನ ಹೇಳ್ತೀವಿ. ಹಂಗಂತ ನೆಗೆಟಿವ್ ಏನಲ್ಲ, ಹಾರ್ಡ್ ವರ್ಕಿಂಗ್ ಪೀಪಲ್ಲು. ಸ್ವಲ್ಪ ಈ ಅಗ್ರೆಸಿವ್ ನೇಚರ್ ಇರೋದು ಏನಾಗುತ್ತೆ ಅಂತಂದರೆ, ಸ್ವಲ್ಪ ಕೋಪ ನ್ಯಾಚುರಲಿ ಇರುತ್ತೆ ಸರ್ ಇವ್ರಿಗೆ.